ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈ ದಿನ ನಾನು ನಿಮ್ಮ ಜೊತೆಯಲ್ಲಿ ಪರಿಶುದ್ಧತೆಯ ಕುರಿತಾಗಿ ಮಾತನಾಡಲಿಕ್ಕಿದ್ದೇನೆ. ಅದಕ್ಕೆ ಆಧಾರವಾಗಿ ಯಾಜಕ ಕಾಂಡ 19ನೇ ಅಧ್ಯಾಯ 2ನೇ ವಾಕ್ಯ, ನಿಮ್ಮ ದೇವರಾದ ಯೆಹೋವನೆಂಬ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಿದ್ದಾರೆ, ನಿಮ್ಮ ದೇವರಾದ ಯೆಹೋವನಾದ ನಾನು ಪರಿಶುದ್ಧನಾಗಿದ್ದೇನೆ, ನೀವು ಸಹ ಪರಿಶುದ್ಧರಾಗಿರ್ರಿ. ಕ್ರಿಸ್ತೀಯ ಜೀವನ ಅನ್ನುವಂಥದ್ದು ಒಂದು ಪರಿಶುದ್ಧವಾದಂಥ ಜೀವನ. ಹೇಗೆ ಬೇಕೆ ಹಾಗೆ ಜೀವಿಸುವಂಥ ಜೀವನವಲ್ಲ. ದೇವರು ನಮ್ಮನ್ನು ರಕ್ಷಿಸಿರುವುದು, ಆರಿಸಿಕೊಂಡಿರುವಂಥದ್ದು ಪರಿಶುದ್ಧ ಜೀವನಕ್ಕಾಗಿ. ಅದಕ್ಕಾಗಿ ದೇವರು ಹೇಳುತ್ತಾ ಇದ್ದಾರೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಸಹ ಪರಿಶುದ್ಧರಾಗಿರಬೇಕು. ಆದರೆ ಇವತ್ತು ಅನೇಕ ಜನರು ಕೇಳುವಂಥ ಒಂದು ಪ್ರಶ್ನೆ, ಪಾಸ್ಟರ್, ಪರಿಶುದ್ಧವಾದ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯನಾ? ನೋಡ್ರಿ, ನಮಗೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿದರೆ ದೇವರು ನಮಗೆ ಹೇಳುತ್ತಿರಲಿಲ್ಲ. ದೇವರು ನಮಗೆ ಸಾಧ್ಯ ಎಂಬುದಾಗಿ ಹೇಳುತ್ತಾ ಇದ್ದಾರೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ. ಅನೇಕರು ಹೇಳ್ತಾರೆ, ಪಾಸ್ಟರ್, ನಾನು ರಕ್ಷಣೆ ಹೊಂದಿದ್ದೇನೆ, ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ದೇನೆ, ಅನ್ಯ ಭಾಷೆ ಕೂಡ ನಾನು ಮಾತನಾಡ್ತೇನೆ ಪಾಸ್ಟರ್, ಆದರೆ ನಾನು ಪರಿಶುದ್ಧನಾಗಿ ಜೀವಿಸುವುದಕ್ಕೆ ಆಗುತ್ತಾ ಇಲ್ಲ. ಪಾಪ ತುಂಬಿದ ಲೋಕದಲ್ಲಿ ಪರಿಶುದ್ಧವಾಗಿ ಜೀವಿಸುವುದು ಹೇಗೆ? ನನಗಾಗಿ ಪ್ರಾರ್ಥಿಸಿರಿ ಪಾಸ್ಟರ್, ನಾನು ಬಿದ್ದು ಏಳುತ್ತಿದ್ದೇನೆ ಎಂಬುದಾಗಿ ಅನೇಕ ಜನರು ಹೇಳುತ್ತಾರೆ. ಯಾಜಕ ಕಾಂಡ 20ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾನು ನಿಮ್ಮ ದೇವರಾದ ಯೆಹೋವನಾಗಿರುವುದರಿಂದ ನೀವು ನನ್ನವರಾಗಿ ಪರಿಶುದ್ಧರಾಗಿರಬೇಕು. 1 ಥೆಸಲೋನಿಕ 4ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತದೆ, ದೇವರು ನಮ್ಮನ್ನ ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು. 1 ಪೇತ್ರ 1ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯ ಹೇಳುತ್ತದೆ, ನಿಮ್ಮನ್ನ ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕೆಂಬುದಾಗಿ ಬರೆದದಲ್ಲ. ನೋಡಿ, ಈಗ ಓದಿದ ಎಲ್ಲ ವಾಕ್ಯದಲ್ಲಿ ದೇವರು ನಮ್ಮಿಂದ ಬಯಸುತ್ತಾ ಇರುವಂಥದ್ದು ಒಂದು ಪರಿಶುದ್ಧವಾದಂಥ ಜೀವನವನ್ನು. ಆದ್ದರಿಂದ ದೇವ ಮಕ್ಕಳೇ, ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಕೆಲವರಿಗೆ ಪರಿಶುದ್ಧತೆ ಅನ್ನುವಂಥದ್ದು ಭಾನುವಾರ ಮಾತ್ರ. ಭಾನುವಾರ ವೈಟ್ ಡ್ರೆಸ್ ಹಾಕ್ಕೊಂಡು ಕೈಯಲ್ಲೇ ಒಂದು ಬೈಬಲ್ ಹಿಡ್ಕೊಂಡು ಅವರ ಆಲಯದ ಒಳಗಡೆ ನೋಡಿದರೆ ಅವರು ಬಹಳ ದೇವದೂತರ ಥರನೇ ಇರ್ತಾರೆ. ಆದರೆ ಸೋಮವಾರದಿಂದ ಶನಿವಾರದವರೆಗೆ ನಾವು ನೋಡುವಾಗ ತಳ್ಳಲ್ಪಟ್ಟ ದೇವದೂತರಾಗಿರುತ್ತಾರೆ. ಸಂಡೆ ಬೆಳಿಗ್ಗೆ ಅನ್ಯ ಭಾಷೆ ಮಾತನಾಡ್ತಾರೆ. ಒಬ್ಬ ಸೊಸೆ ಹೇಳುತ್ತಾ ಇದ್ಲು, ಪಾಸ್ಟರ್, ನನ್ನ ಅತ್ತೆ ಅನ್ಯ ಭಾಷೆ ನೋಡಿ ಆತ್ಮಭರಿತರಾಗಿ ಪ್ರಾರ್ಥಿಸುವುದನ್ನು ನೋಡಿದರೆ ನನಗೆ ಬಹಳ ಇಷ್ಟ. ಆದರೆ ಒಂದು ಸಾರಿ ನೀವು ಮನೆಗೆ ಬನ್ನಿ ಪಾಸ್ಟರ್, ನಮ್ಮ ಅತ್ತೆ ಮನೆಯಲ್ಲಿ ಅನ್ಯ ಭಾಷೆ ಮಾತನಾಡುವುದಿಲ್ಲ, ಬೇರೆ ವಿಧವಾದ ಭಾಷೆ ಮಾತನಾಡಿ ನನ್ನನ್ನು ಬೈಯುತ್ತಾರೆ ಪಾಸ್ಟರ್. ಕೆಲವರು ಭಾನುವಾರ ಕರ್ತನ ಭೋಜನವನ್ನು ತೆಗೆದುಕೊಂಡು ಸ್ತೋತ್ರ ಇತರ ದಿನಗಳಲ್ಲಿ ಬೇರೆ ದ್ರಾಕ್ಷಾರಸವನ್ನು ತೆಗೆದುಕೊಳ್ಳುವಂಥ ಜನರು ಇದ್ದಾರೆ. ನೋಡ್ರಿ, ಭಾನುವಾರ ಆರಾಧನೆಗಳಲ್ಲಿ ಪರಿಶುದ್ಧರಂತೆ ಕಾಣಿಸಿಕೊಳ್ಳುವಂಥ ಅನೇಕ ದೈವ ಮಕ್ಕಳು ಬೇರೆ ದಿನಗಳಲ್ಲಿ ಲೌಕಿಕವಾಗಿ ಜೀವಿಸುವವರು ಅನೇಕರಿದ್ದಾರೆ. ಅಲ್ಪವಾದ ಸುಖಕ್ಕಾಗಿ ಪರಿಶುದ್ಧತೆಯನ್ನು ದೇವ ಜನರು ಕಳೆದುಕೊಳ್ಳಬಾರದು. ಯೇಸು ಸ್ವಾಮಿ ನಮ್ಮನ್ನು ರಕ್ಷಿಸಿದ್ದಾರೆ. ಒಂದು ಕಾಲದಲ್ಲಿ ಕೆಸರಿನಲ್ಲಿ ಇದ್ದೆವು, ಒಂದು ಕಾಲದಲ್ಲಿ ಪಾಪದಲ್ಲಿ ಇದ್ದೆವು, ಅಂಧಕಾರದ ದೊರೆತನದಲ್ಲಿ ಇದ್ದೆವು. ಯೇಸು ಸ್ವಾಮಿ ತನ್ನ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ಮಗನಾಗಿ ಮಗಳಾಗಿ ದೇವರು ಮಾಡಿದ್ದಾರೆ. ಈಗ ತಿರುಗಿ ನಾವು ಪಾಪ ಮಾಡುವುದಾದರೆ ನಾವು ತಿರುಗಿ ಯೇಸುವನ್ನು ಶಿಲುಬೆಗೆ ಏರಿಸುತ್ತಿದ್ದೇವೆ.
ವಿಮೋಚನೆ ಕಾಂಡ 19ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯವನ್ನು ಗಮನಿಸ್ರಿ. ನೀನು ಜನರ ಬಳಿಗೆ ಹೋಗಿ ಈ ಹೊತ್ತು ನಾಳೆ ಅವರನ್ನು ಪರಿಶುದ್ಧಗೊಳಿಸು, ಅವರು ತಮ್ಮ ಬಟ್ಟೆಗಳನ್ನು ಮಡಿ ಮಾಡಿಕೊಂಡು 3ನೆಯ ದಿನದಲ್ಲಿ ಸಿದ್ಧರಾಗಿರಬೇಕು. 3ನೆಯ ದಿನದಲ್ಲಿ ಯೆಹೋವನು ಸಮಸ್ತ ಜನರಿಗೂ ಪ್ರತ್ಯಕ್ಷನಾಗಿ ಸೀನಾಯಿ ಬೆಟ್ಟದ ಮೇಲಕ್ಕೆ ಇಳಿದು ಬರುವನು. ನೋಡಿ, ಓದಿದಂಥ ವಾಕ್ಯದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ದೇವರು ನಮ್ಮ ಒಳಗಡೆ ವಾಸ ಮಾಡ್ತಾರೆ. ನಾವಿರುವ ಸ್ಥಳದಲ್ಲಿ ಇಳಿದು ಬರಲಿಕ್ಕೆ ದೇವರು ಬಯಸ್ತಾರೆ. ಆದರೆ ದೇವರು ನಮ್ಮೊಳಗೆ ವಾಸ ಮಾಡುವುದಕ್ಕೆ, ನಮ್ಮ ಮಧ್ಯದಲ್ಲಿ ಇಳಿದು ಬರುವುದಕ್ಕೆ ನಾವೇನು ಮಾಡಿರಬೇಕಂತ ಹೇಳಿದ್ರೆ ಪರಿಶುದ್ಧ ಜೀವಿತವನ್ನು ಕಾಪಾಡಿಕೊಳ್ಳಬೇಕು. ಪರಿಶುದ್ಧ ದೇವರು ಪವಿತ್ರವಾದ ಸ್ಥಳದಲ್ಲಿ ಮಾತ್ರ ಇಳಿದು ಬರುತ್ತಾರೆ, ಪವಿತ್ರ ಸ್ಥಳದಲ್ಲಿ ಮಾತ್ರ ವಾಸ ಮಾಡುತ್ತಾರೆ. ವಿಮೋಚನಾ ಕಾಂಡ 19ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡ್ತೇವೆ, ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವು ಆಗಿರುವಿರಿ. ಇಲ್ಲಿ ದೇವರು ನಮಗೆ ಒಂದು ಟೈಟಲನ್ನು ಕೊಡುತ್ತಾ ಇದ್ದಾರೆ, ಒಂದು ಶಿರೋನಾಮವನ್ನು ಕೊಡುತ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನೀವು ನನಗೆ ಪರಿಶುದ್ಧ ಜನವಾಗಿದ್ದೀರಾ. ನಮ್ಮ ಹೆಸರೇ ಪರಿಶುದ್ಧ ಜನ. ಪರಿಶುದ್ಧ ಜನ ನಮ್ಮ ಸ್ವಭಾವ ಹೇಗಿರಬೇಕು? ನಮ್ಮ ಸ್ವಭಾವ ಸಹ ಪರಿಶುದ್ಧತೆಯಿಂದ ಜೀವಿಸುವವರಾಗಿರಬೇಕು. ನೋಡಿ, ಯಾರೂ ಸಹ ಸ್ವಂತ ಪ್ರಯತ್ನದಿಂದ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ನಾವು ತಾಯಿಯ ಗರ್ಭದಲ್ಲಿ ಈ ಲೋಕಕ್ಕೆ ಬಂದಾಗ ನಾವು ಪಾಪವನ್ನು ಅದನ್ನು ಧರಿಸಿಕೊಂಡೇ ಲೋಕಕ್ಕೆ ಬಂದಿದ್ದೇವೆ. ಈ ಲೋಕವು ಕೆಡುಕನ ವಶದಲ್ಲಿ ಬಿದ್ದಿದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಎಲ್ಲ ಕಡೆಗಳಲ್ಲಿ ಪಾಪ ತುಂಬಿರುವುದರಿಂದ ಜಯದ ಜೀವಿತವನ್ನು ಮಾಡುವುದು ಕೆಲವರಿಗೆ ಕಷ್ಟವೆನಿಸಬಹುದು. ಆದರೆ ನಮ್ಮ ಜೀವನದಲ್ಲಿ ಒಂದು ದಾಹ, ದೇವರ ಒಂದು ಆಶ್ರಯ, ದೇವರೇ ನಾನು ಪರಿಶುದ್ಧನಾಗಿ ಬಾಳಬೇಕು, ಪರಿಶುದ್ಧನಾಗಿ ಜೀವಿಸಬೇಕೆಂಬುದಾಗಿ ಒಂದು ದಾಹ ಇರುವುದಾದರೆ ನಮ್ಮ ಜೀವಿತದಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸಬಹುದು. ಅದಕ್ಕೆ ಒಳ್ಳೆಯ ಉದಾಹರಣೆ ದಾನಿಯೇಲನು. ಅವನು ಹೇಳುತ್ತಾ ಇದ್ದಾನೆ, ನಾನು ಅಶುದ್ಧವನ್ನು ಮುಟ್ಟಲಾರೆ, ಅಶುದ್ಧವನ್ನು ನಾನು ತಿನ್ನುವುದಿಲ್ಲ. ಪ್ರೀತಿಯುಳ್ಳ ದೇವ ಜನರೇ, ಪರಿಶುದ್ಧ ಜೀವಿತ ಎನ್ನುವಂಥದ್ದು 2 ಕಡೆಗಳಲ್ಲಿ ಎಳೆಯಲ್ಪಡುವಂಥ ಹಗ್ಗದ ಆಟದ ರೀತಿಯಲ್ಲಿ. ಹಳೆ ಕಾಲದಲ್ಲೆಲ್ಲ ಹಗ್ಗದ ಆಟ ಆಡ್ತಾ ಇದ್ರು, ಈಗಲೂ ಕೂಡ ಕೆಲವು ಕಡೆ ಆಡ್ತಾರೆ. ಏನು, ಒಂದು ಕಡೆ 10 ಜನ ಒಂದು ಕಡೆ ಇರ್ತಾರೆ, ಇನ್ನೊಂದು ಕಡೆ 10 ಜನ ಇರ್ತಾರೆ. ಏನು ಮಾಡ್ತಾರೆ, ಎರಡೂ ಕಡೆ ಎಳಿಲಿಕ್ಕೆ ಆರಂಭಿಸ್ತಾರೆ. ಎಳಿತಾರೆ. ಬಲ ಯಾರ ಕಡೆ ಇರ್ತದೆಯೋ, ಯಾರು ಎಡಬಿಡದೆ ಎಳಿತಾರೋ ಆಗ ಅವ್ರು ಏನು ಮಾಡ್ತಾರೆ, ಜಯ ಹೊಂದುತ್ತಾರೆ. ಈ ಲೋಕದಲ್ಲಿ ಕೂಡ ಒಂದು ಕಡೆ ಸೈತಾನನ ಎಳೆಯುತ್ತಾ ಇದ್ದಾನೆ, ಇನ್ನೊಂದು ಕಡೆ ದೇವರು ಎಳೆಯುತ್ತಾ ಇದ್ದಾರೆ. ಒಂದು ಕಡೆ ಪರಿಶುದ್ಧ ಕಾರ್ಯಗಳು ಎಳೆಯುತ್ತಾ ಇದೆ, ಇನ್ನೊಂದು ಕಡೆ ಅಪವಿತ್ರವಾದ ಕಾರ್ಯಗಳು ಎಳೆಯುತ್ತಾ ಇದೆ. ಎರಡೂ ಸಹ ಎಳೆಯುತ್ತಾ ಇದೆ. ಆದರೆ ನಾವು ಯಾವುದಕ್ಕೆ ಒಲವನ್ನು, ಯಾವುದಕ್ಕೆ ಹೆಚ್ಚು ಒತ್ತು ಕೊಡುತ್ತೇವೆಯೋ ಆ ಕಾರ್ಯ ಜಯವನ್ನು ಹೊಂದುವಂಥದ್ದಾಗಿದೆ. ಹಾಗಾದರೆ ಅಪವಿತ್ರತೆ ಕಡೆಗೆ ಅಲ್ಲ, ಓ ಸ್ತೋತ್ರ, ಪರಿಶುದ್ಧತೆ ಕಡೆಗೆ ನಮ್ಮ ಒಲವನ್ನು ತೋರಿಸಬೇಕು. ಸತ್ಯವೇದದಲ್ಲಿ 2 ಭಕ್ತರನ್ನು ನೋಡ್ತೇವೆ. ಯಾರು? ಯೋಸೇಫನು, ಸಂಸೋನನು. ಇಬ್ಬರಿಗೂ ಶೋಧನೆ ಬಂತು. ಹೆಣ್ಣಿನ ವಿಷಯದಲ್ಲಿ ಇಬ್ಬರಿಗೂ ಶೋಧನೆ ಬಂತು. ಯೋಸೇಫನು ಆ ಶೋಧನೆಯನ್ನು ಜಯಿಸಿದ, ಪರಿಶುದ್ಧನಾಗಿ ಜೀವಿಸಿದ. ಆದರೆ ಸಂಸೋನನು ಶೋಧನೆಯಲ್ಲಿ ಬಿದ್ದು ಬಿಟ್ಟ. ನೋಡ್ರಿ, ಓ ಸ್ತೋತ್ರ, ಅದೇ ವಿಧದಲ್ಲಿ ಈ ದಿನಗಳಲ್ಲಿ ನಮ್ಮ ಜೀವಿತದಲ್ಲಿ ಸಂಸೋನನ ಹಾಗೆ ಅಲ್ಲ, ಯೋಸೇಫನ ಹಾಗೆ ನಾವು ಜೀವಿಸಬೇಕು. ಒಂದು ಕಡೆ ಸಿನಿಮಾ ಹಾಡು ಕೇಳೋದು, ಇನ್ನೊಂದು ಕಡೆ ದೇವರ ಹಾಡು ಕೇಳೋದು. ಒಂದು ಕಡೆ ಅಸಹ್ಯವಾದದನ್ನು ನೋಡಬೇಡ ಅಂತ ಹೇಳ್ತದೆ, ಇನ್ನೊಂದು ಕಡೆ ಹೇ ಪರವಾಗಿಲ್ಲ ನೋಡು. ಒಂದು ಕಡೆ ಹೇಳ್ತದೆ ಹೇ ಬೈಬಲ್ ಓಪನ್ ಮಾಡಿ ದೇವರ ವಾಕ್ಯ ಓದೋ, ಇನ್ನೊಂದು ಕಡೆ ಹೇಳ್ತದೆ ಹೇ ಸ್ವಲ್ಪ ಫೇಸ್ಬುಕ್ ಓಪನ್ ಮಾಡು, ವಾಟ್ಸಪ್ ಓಪನ್ ಮಾಡು. ಒಂದು ಕಡೆ ಮಲಿನವಾದ ಇಚ್ಛೆಗಳು, ಇನ್ನೊಂದು ಕಡೆ ಸಿನಿಮಾ ಆಕರ್ಷೆಗಳು ಎಳೆಯುತ್ತದೆ, ಇನ್ನೊಂದು ಕಡೆ ಪರಿಶುದ್ಧವಾದ ಐಕ್ಯತೆ, ಪ್ರಾರ್ಥನಾ ಜೀವಿತ, ಸಭೆ ನಮ್ಮನ್ನು ಎಳೆಯುತ್ತಾ ಇರುತ್ತದೆ. ಇವೆರಡರ ಮಧ್ಯದಲ್ಲಿ ನಾವು ಸಿಕ್ಕಿಕೊಂಡು ಒಂದು ಕಡೆ ಈ ಕಡೆ ಎಳೆಯುತ್ತದೆ, ಇನ್ನೊಂದು
ಕಡೆ ಈ ಕಡೆ ಹೇಳುತ್ತದೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ನಾವು ಕ್ರಿಸ್ತನನ್ನು ಆತುಕೊಂಡು ಸೈತಾನನನ್ನು ಅಲ್ಲಗೆಳೆದು ಪಾಪವನ್ನು ಅಲ್ಲಗೆಳೆದು ಪವಿತ್ರವಾದ ಜೀವಿತಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋದಾದರೆ ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ಒಂದು ಜಯಭರಿತ ಜೀವಿತವನ್ನು ಜೀವಿಸಬಹುದು. ಎಲ್ಲರೂ ನಿಮ್ಮ ಕೈಗಳ ಮೇಲಕ್ಕೆತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ. ಕಮೆಂಟ್ ಬಾಕ್ಸಲ್ಲಿ ಆಮೇನ್ ಎಂಬುದಾಗಿ ಹೇಳ್ರಿ. ಏಕೆಂದರೆ ಪರಿಶುದ್ಧ ಜೀವಿತವನ್ನು ಜೀವಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ನೋಡ್ರಿ, ಪರಿಶುದ್ಧ ಜೀವಿತವನ್ನು ಕಾಪಾಡಿಕೊಳ್ಳೋದು ಸುಲಭ ಅಲ್ರಿ. ಏನು ಮಾಡಬೇಕು? ನಾವು ಪ್ರೇಯರ್ ಮಾಡಬೇಕು. ಪ್ರಾರ್ಥನೆ ಕಡಿಮೆಯಾದರೆ, ಸತ್ಯವೇದ ಓದುವುದು ಕಡಿಮೆಯಾದರೆ, ಧ್ಯಾನಿಸುವುದು ಕಡಿಮೆಯಾದರೆ ಏನಾಗುತ್ತೆ? ಲೋಕ ಜಯ ಹೊಂದುತ್ತೆ. ನೋಡ್ರಿ, ಒಂದು ಕಡೆ ಪ್ರಾರ್ಥನೆ, ಸತ್ಯವೇದ, ದೇವರ ವಾಕ್ಯವನ್ನು ಧ್ಯಾನಿಸುವಂಥದ್ದು, ಇನ್ನೊಂದು ಕಡೆ ಲೋಕದ ಅನೇಕ ಸೋಷಿಯಲ್ ಮೀಡಿಯಾಗಳು, ಒಂದು ಕಡೆ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಇನ್ನು ಹಲವು ಟಿಕ್ಟಾಕ್, ಏನು ಎಲ್ಲ ಕಾರ್ಯಗಳಿದೆ. ನೀನು ಹೆಚ್ಚು ಸಮಯವನ್ನು ಯಾವುದಕ್ಕೆ ಪ್ರಾಧಾನ್ಯತೆ ಕೊಡ್ತೀಯ, ಆಗ ಮಾತ್ರ ನಿನ್ನ ಜೀವಿತದಲ್ಲಿ ಸ್ತೋತ್ರ ಯಾವುದಕ್ಕೆ ಒತ್ತು ಕೊಡುತ್ತೀಯ ಅದರ ಮೇಲೆ ನೀನು ಜಯಶಾಲಿ ಆಗುವುದನ್ನು ನಾವು ಗಮನಿಸಬಹುದಾಗಿದೆ. ಪರಿಶುದ್ಧ ಜೀವಿತಕ್ಕೆ ಎರಡು ಭಾಗ ಇದೆ. ಒಂದು ನಾವು ಅನುಸರಿಸಬೇಕಾದದ್ದು, ಇನ್ನೊಂದು ಕರ್ತನು ಮಾಡಬೇಕಾದದ್ದು. ಎರಡು ಒಟ್ಟಿಗೆ ಹೋಗುವಾಗ ನಾವು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಸಾಧ್ಯ. ನೋಡ್ರಿ, ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ. ತಿಮೋತಿ ಪತ್ರಿಕೆಯಲ್ಲಿ ನೋಡ್ತೇವೆ, ಒಬ್ಬನು ಹೀನ ನಡತೆ ಉಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಏನು ಮಾಡಬೇಕು? ಹೀನ ನಡತೆಯನ್ನು ಬಿಟ್ಟು, ಹೀನ ಸಹವಾಸವನ್ನು ಬಿಟ್ಟು ಸ್ತೋತ್ರ ಶುದ್ಧವಾದ ಕಾರ್ಯಕ್ಕೆ ಪ್ರಾಧಾನ್ಯತೆ ಕೊಡುವಾಗ ನಾವು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಕೊಡುತ್ತಾರೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಇವತ್ತು ಕೂಡ ಅನೇಕ ಜನರು ಪರಿಶುದ್ಧತೆಗಾಗಿ ಪ್ರಯಾಸ ಪಡುವುದಿಲ್ಲ, ಪರಿಶುದ್ಧತೆಗಾಗಿ ಒಂದು ಹಂಬಲವಿಲ್ಲ, ಬಯಕವಿಲ್ಲ. ಎಲ್ಲವೂ ಆಟೋಮೆಟಿಕ್ ಆಗಿ ಅವರ ಜೀವಿತದಲ್ಲಿ ನಡೆಯಬೇಕೆಂಬುದಾಗಿ ಬಯಸ್ತಾರೆ. ಹಾಗಲ್ಲ ದೇವ ಮಕ್ಕಳೇ, ನಾವು ಪರಿಶುದ್ಧ ಜೀವಿತಕ್ಕಾಗಿ ಒತ್ತು ಕೊಡಬೇಕು, ಬಯಕೆ ಉಳ್ಳವರಾಗಿರಬೇಕು. ಆಗ ಮಾತ್ರ ನಾವು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನೋಡ್ರಿ, ನಾವು ಮಾಡಬೇಕಾದದ್ದು ನಾವು ಮಾಡಿದರೆ ಕರ್ತನು ಮಾಡಬೇಕಾದದ್ದನ್ನು ಕರ್ತನು ಮಾಡುತ್ತಾನೆ. ಕಲ್ಲಿನ ಬಾನೆಯಲ್ಲಿ ನೀರನ್ನು ತುಂಬಿಸುವುದು ನಮ್ಮ ಕೆಲಸ, ನೀರನ್ನು ದ್ರಾಕ್ಷಾರಸವಾಗಿ ಮಾಡುವುದು ದೇವರ ಕೆಲಸ. ಸಮಾಧಿಯ ಕಲ್ಲನ್ನು ಹೊರಳಿಸುವುದು ನಮ್ಮ ಕೆಲಸ, ಸತ್ತು ಹೋದ ಲಾಜರನನ್ನು ಎಬ್ಬಿಸುವುದು ದೇವರ ಕೆಲಸ. ಕೈಯನ್ನು ಚಾಚುವುದು ರೋಗಿಯ ಕೆಲಸ, ಗುಣಪಡಿಸುವುದು ದೇವರ ಕೆಲಸ. 5 ರೊಟ್ಟಿ 2 ಮೀನು ಸ್ತೋತ್ರ ಕರ್ತನ ಕೈಗಳಲ್ಲಿ ಕೊಡುವುದು ನಮ್ಮ ಕೆಲಸ. 5,000 ಜನರನ್ನು ಪೋಷಿಸುವುದು ದೇವರ ಕೆಲಸ. ನೋಡ್ರಿ, ಅದಕ್ಕೆ ನಾವು ಮಾಡಬೇಕಾದದನ್ನು ನಾವು ಮಾಡುವಾಗ ದೇವರು ಮಾಡಬೇಕಾದದನ್ನು ದೇವರು ಮಾಡುತ್ತಾರೆ. ನೋಡ್ರಿ, ನಿಮ್ಮ ಮನಸ್ಸುಗಳನ್ನು ಕೆಡಿಸುವಂಥ, ನಿಮ್ಮ ಜೀವಿತವನ್ನು ಅಪವಿತ್ರಗೊಳಿಸುವಂಥ ಯಾವ ಕಾರ್ಯವಿರುವುದಾದರೂ ಅದನ್ನು ಬಿಟ್ಟು ಹೊರಗಡೆ ಬಂದರೆ, ಅದರಲ್ಲೇ ಜೀವಿಸಿ, ಅದರಲ್ಲೇ ಇದ್ದು ನಾನು ಒಂದು ಜಯಭರಿತವಾದ ಜೀವಿತವನ್ನು ಜೀವಿಸ್ತೇನೆ, ಪವಿತ್ರವಾದ ಜೀವಿತವನ್ನು ಜೀವಿಸ್ತೇನೆ ಎಂಬುದಾಗಿ ಹೇಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧತೆ ಇಲ್ಲದೆ ದೇವರನ್ನು ನೋಡಲು ಸಾಧ್ಯವಿಲ್ಲಂತೆ. ನಾವು ಪರಿಶುದ್ಧರಾಗಿ ಜೀವಿಸಿದರೆ ಮಾತ್ರ ದೇವರನ್ನ ನೋಡಬಹುದು. ನಾವು ಪರಿಶುದ್ಧರಾಗಿ ಜೀವಿಸಿದರೆ ಮಾತ್ರ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ. ಅದಕ್ಕೆ ಕೀರ್ತನೆಗಾರನು ಹೇಳುತ್ತಾನೆ, ನಾನು ಅಶುದ್ಧವಾದ ಕಾರ್ಯಗಳಲ್ಲಿ ಮನಸ್ಸಿಟ್ಟಿದ್ದರೆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿರಲಿಲ್ಲ. ಹಾಗಿರುವುದಾದರೆ ದೇವರು ಪರಿಶುದ್ಧತೆಯನ್ನು ಬಯಸುವುದರಿಂದ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ನಾವು ಯಾಕೆ ಪರಿಶುದ್ಧರಾಗಿ ಜೀವಿಸಬೇಕು? ಯಾಕೆ ಪರಿಶುದ್ಧರಾಗಿ ಜೀವಿಸಬೇಕಂದ್ರೆ, ಇದು ದೇವರ ಆಲಯವಾಗಿದೆ. ಯಾವುದು? ನಮ್ಮ ಶರೀರ ದೇವರ ಆಲಯವಾಗಿದೆ. 1 ಕೊರಿಂಥ 3ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯವನ್ನು ನಾವು ಓದುವಾಗ ಆ ವಾಕ್ಯ ಹೀಗೆ ಹೇಳುತ್ತದೆ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ಗೊತ್ತಿಲ್ಲವೇ?
ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ನಾವು ದೇವರ ಆಲಯವಾಗಿದ್ದೇವಂತೆ. ನೋಡ್ರಿ, ಓ ಸ್ತೋತ್ರ, ದೇವರು ಕಟ್ಟಡಗಳಲ್ಲಿ ವಾಸ ಮಾಡುವವರಲ್ಲ. ನೀವು ಚರ್ಚಿಗೆ ಹೋಗ್ಬೋದು, ಸಭೆಗೆ ಹೋಗ್ಬೋದು, ಚರ್ಚ್ ಕಟ್ಟಡ ಒಳಗೆ ದೇವರಿಲ್ರಿ. ದೇವರೆಲ್ಲಿದ್ದಾರೆ? ನಮ್ಮ ಒಳಗಡೆ ಇದ್ದಾರೆ, ನಮ್ಮ ಆಲಯದಲ್ಲಿ ಇದ್ದಾರೆ, ನಮ್ಮ ಶರೀರದ ಒಳಗಡೆ ಅವರು ವಾಸ ಮಾಡುತ್ತಾ ಇದ್ದಾರೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀವು ದೇವರ ಆಲಯವಾಗಿದ್ದೀರಾ. ಪರಲೋಕದ ದೇವರು ನಮ್ಮೊಳಗೆ ವಾಸವಾಗಿದ್ದಾರೆ, ನಾವು ದೇವರ ಆಲಯವಾಗಿದ್ದೇವೆ. ಆದುದರಿಂದ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಇಂದಿನ ಅನೇಕ ಯುವಕರು ತರ್ಕ ಮಾಡ್ತಾರೆ, ಪಾಸ್ಟರ್ ಸಿನಿಮಾ ನೋಡಬಾರ್ದು ಅಂತೇಳಿ ಬೈಬಲಲ್ಲಿ ಎಲ್ಲಿ ಬರೆದಿದೆ ಪಾಸ್ಟರ್? ಪಾಸ್ಟರ್ ಸಿಗರೇಟ್ ಸೇದಬಾರ್ದು ಅಂತೇಳಿ ಎಲ್ಲಿ ಬರೆದಿದೆ ಪಾಸ್ಟರ್? ಕೆಟ್ಟದ್ದನ್ನು ಮಾಡಬಾರ್ದು ಎಂಬುದಾಗಿ ಎಲ್ಲಿ ಬರೆದಿದೆ ಪಾಸ್ಟರ್? ನೋಡ್ರಿ, ಈ ಒಂದು ವಾಕ್ಯ ಹೇಳುತ್ತದೆ, ನೀವು ದೇವರ ಆಲಯವಾಗಿದ್ದೀರಾ. ನೀವು ದೇವರ ಆಲಯವಾಗಿರುವುದರಿಂದ ಈ ಶರೀರವನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು? ಪರಿಶುದ್ಧವಾಗಿ ಕಾಪಾಡಿಕೊಳ್ಬೇಕು. ಮತ್ತು ಆ ವಿಧವಾದ ಪ್ರಶ್ನೆಯನ್ನು ನಾವು ಕೇಳಬಾರ್ದು. ಏಕೆಂತೇಳಿದ್ರೆ ಆ ವಿಧವಾದ ಪ್ರಶ್ನೆಯನ್ನು ಕೇಳಿದ್ರೆ ನಿನಗೆ ವಾಕ್ಯದ ಅರಿವಿಲ್ಲ, ವಾಕ್ಯವನ್ನು ನೀನು ಸರಿಯಾಗಿ ಓದಿಲ್ಲ ಎಂಬುದಾಗಿ ಅದರ ಅರ್ಥ. ಪ್ರೀತಿಯುಳ್ಳ ದೇವ ಜನರೇ, ಓ ಸ್ತೋತ್ರ, ನೋಡ್ರಿ, ನಮ್ಮ ದೇಶದಲ್ಲಿ ಮನುಷ್ಯನು ಉಂಟು ಮಾಡಿದ ದೇವರುಗಳ ಬಳಿ ಹೋಗುವಾಗ ಹೆಂಗೆ ಹೋಗ್ತಾರೆ? ಚಪ್ಪಲಿ ಬಿಟ್ಟು, ಶೂ ಬಿಟ್ಟು ಅವರೇನು ಮಾಡ್ತಾರೆ? ಒಳಗಡೆ ಹೋಗ್ತಾರೆ. ಯಾಕಂದರೆ ಓ ದೇವರ ಆಲಯ ಬಹಳ ಪವಿತ್ರವಾದದ್ದು, ಅದು ಅಶುದ್ಧವಾಗಿಬಿಡ್ತದೆ. ಮನುಷ್ಯನು ಉಂಟು ಮಾಡಿದ ದೇವರ ಬಳಿಗೆ ಅವನು ಹಂಗೆ ಹೋಗುವಾಗ ಆ ಪರಲೋಕದ ದೇವರು, ಸರ್ವ ಲೋಕದ ಒಡೆಯನು, ಸರ್ವ ಲೋಕದ ಸೃಷ್ಟಿಕರ್ತನು ನಮ್ಮ ಶರೀರದ ಒಳಗಡೆ, ನಮ್ಮ ಆಲಯದಲ್ಲಿ ಅಥವಾ ಈ ಶರೀರದಲ್ಲಿ ಅವರು ವಾಸ ಮಾಡುವುದರಿಂದ ನಾವು ಹೇಗೆ ಇನ್ನು ಪವಿತ್ರವಾಗಿ ಕಾಪಾಡಿಕೊಳ್ಬೇಕು, ಹೇಗೆ ಪರಿಶುದ್ಧವಾಗಿ ನಮ್ಮ ಜೀವಿತವನ್ನು ಕಾಪಾಡಿಕೊಳ್ಳಬೇಕು. ಪ್ರೀತಿಯುಳ್ಳ ದೇವ ಜನರೇ, ಆ ಜೀವವುಳ್ಳ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡುವುದರಿಂದ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಹಳೆ ಒಡಂಬಡಿಕೆಯಲ್ಲಿ ದೇವರ ಆಲಯವನ್ನು ಸೊಲೊಮೋನನು ಕಟ್ಟಿದನು. ನೋಡ್ರಿ, ಸೊಲೊಮೋನನು ಕೆಲವೊಂದು ನಿಯಮಗಳನ್ನು ಇಟ್ಟಿದ್ದ ಆಲಯನ ಕಟ್ಟುವಾಗ. ನೋಡ್ರಿ, ಆ ದೇವಾಲಯವನ್ನು ಕಟ್ಟಿಸಿದಾಗ ಸುತ್ತಿಗೆ, ಉಳಿ ಮುಂತಾದ ಕಬ್ಬಿಣದ ಸಾಮಾನುಗಳ ಶಬ್ದ ಆ ಆಲಯ ಕಟ್ಟುವ ಸ್ಥಳದಲ್ಲಿ ಅದು ಕೇಳಬಾರ್ದೆಂಬುದಾಗಿ ಬೇರೆ ಸ್ಥಳದಲ್ಲಿ ರೆಡಿ ಮಾಡ್ಕೊಂಡು ಬಂದು ಆ ಆಲಯವನ್ನು ಕಟ್ಟಿದ್ರಂತೆ. ನೋಡ್ರಿ, ಆ ದೇವಾಲಯದಲ್ಲಿ ಒಂದು ಶಬ್ದ ಉಂಟಾಗಬಾರದೆಂಬುದಾಗಿ ಸೊಲೊಮೋನನು ಬಹಳ ಎಚ್ಚರಿಕೆ ವಹಿಸಿ ಆ ಆಲಯವನ್ನು ಅವನು ಕಟ್ಟಿದನು. ಹಾಗಿರುವುದಾದರೆ ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮಲ್ಲಿ ವಾಸ ಮಾಡುವುದರಿಂದ ನಾವೇನು ಮಾಡಬೇಕು? ನಮ್ಮ ಶರೀರವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. ದೇವರು ವಾಸ ಮಾಡುವಂಥ ಈ ಶರೀರದಲ್ಲಿ ನಾವು ಪವಿತ್ರವಾದ ಜೀವಿತವನ್ನು ಜೀವಿಸಿ ದೇವರಿಗೆ ನಾವು ಸ್ಥಳ ಕೊಡಬೇಕು. ಹಾಗಿರುವುದಾದರೆ ದೇವಜನರೇ, ಈ ಶರೀರವನ್ನು ಪರಿಶುದ್ಧವಾಗಿ ಇಟ್ಟುಕೊಂಡು ನಾವು ದೇವರಿಗೋಸ್ಕರವಾಗಿ ನಾವು ಜೀವಿಸೋಣ. ಯಾಕೆ ಪರಿಶುದ್ಧದ ಜೀವಿತ ಬೇಕು? ನಮಗೆ ಪರಿಶುದ್ಧ ಜೀವನ ಯಾಕೆ ಬೇಕಂದರೆ ಸೈತಾನನನ್ನು ಜಯಿಸಲಿಕ್ಕೆ ನಮಗೆ ಪರಿಶುದ್ಧತೆ ಬೇಕ್ರಿ. ನೋಡ್ರಿ, ನಾವು ಪರಿಶುದ್ಧರಾಗಿದ್ದರೆ ಮಾತ್ರ ಸೈತಾನನನ್ನು ಎದುರಿಸಿ ಜಯಿಸಬಹುದು. ನಮ್ಮ ಜೀವನದಲ್ಲಿ ಪಾಪವನ್ನು, ಅಶುದ್ಧವನ್ನು, ದೋಷವನ್ನು, ದುರ್ಮಾರ್ಗತನವನ್ನು, ಮಲಿನತ್ವವನ್ನು ಇಟ್ಟುಕೊಂಡು ಸೈತಾನನನ್ನು ಎದುರಿಸಲು ಸಾಧ್ಯವಿಲ್ಲ. ಸೈತಾನನನ್ನು ಎದುರಿಸಲು, ಅವನನ್ನು ಜಯಿಸಲು ಶುದ್ಧ ಮನಸ್ಸಾಕ್ಷಿಯಿಂದ ಕೂಡಿದ ಪರಿಶುದ್ಧ ಜೀವಿತ ಬಹಳ ಅಗತ್ಯ ರೀ. ಪ್ರಕಟಣೆ 12ನೇ ಅಧ್ಯಾಯ 11ನೇ ವಾಕ್ಯ ಹೇಳ್ತದೆ, ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಹೇಗೆ ಜಯಿಸ್ಬೋದು ಸೈತಾನನನ್ನು? ರಕ್ತದ ಬಲದಿಂದ, ವಾಕ್ಯದ ಬಲದಿಂದ, ಅದು ಮಾತ್ರವಲ್ಲ ಪರಿಶುದ್ಧ ಜೀವನದ ಬಲದಿಂದ ನಾವು ಜಯಿಸಬಹುದ್ರಿ. ಒಂದು ಸಾರಿ ಒಬ್ಬ ದೆವ್ವ ಹಿಡಿದಂಥ ವ್ಯಕ್ತಿ ಸಭೆಯಲ್ಲಿ ಕರ್ಕೊಂಡು ಬಂದರು. ಅವನಿಗಾಗಿ ಪ್ರೇಯರ್ ಮಾಡಲಿಕ್ಕೆ ಆರಂಭಿಸಿದರು. ಪಾಸ್ಟ್ರು, ಬೇರೆ ಎಲ್ಲ ಜನರು ಇದ್ದಾರೆ. ಒಬ್ಬ ಹಿರಿಯ ಬಂದ್ಬಿಟ್ಟು ಆ ದೆವ್ವ ಹಿಡಿದ ವ್ಯಕ್ತಿ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದ. ಆಗ ದೆವ್ವ ಮಾತನಾಡಲಿಕ್ಕೆ ಆರಂಭಿಸ್ತೆ, ಹೇಯ್, ಮೊದಲು ನಿನ್ನ ಕೈ ನನ್ನ ಮೇಲಿಂದ ತೆಗಿ,
ನೀನು ಯಾರಿಗೆ ಗೊತ್ತಿಲ್ದಂಗೆ ನಶ ಏರಿಸ್ಕೊಳ್ಳೋದು ನನಗೆ ಗೊತ್ತಿಲ್ವಾ? ಆ ನಶ ಅದನ್ನು ಫಸ್ಟು ಬಿಸಾಕಿ ಬಾ, ಆಮೇಲೆ ನನ್ನನ್ನು ಓಡಿಸಲಿಕ್ಕೆ ಬಾ. ಮೆಲ್ಲಗೆ ಆ ಹಿರಿಯ ಕೈ ತೆಗೆದನ್ರು. ಸ್ವಲ್ಪ ಸಮಯದ ನಂತರ ಇನ್ನೊಬ್ಬ ಸಭೆಯ ವಿಶ್ವಾಸಿ ಅವನ ಮೇಲೆ ಕೈ ಇಟ್ಬಿಟ್ಟು ಪ್ರೇಯರ್ ಮಾಡಲಿಕ್ಕೆ ಆರಂಭಿಸಿದ. ಆಗ ದೆವ್ವ ಹೇಳ್ತು, ಹೇಯ್, ಪ್ರತಿ ದಿವಸ ಆಫೀಸ್ಗೆ ಹೋಗ್ತೀಯಾ, ಆಫೀಸಲ್ಲಿ ಇರುವಂಥ ಎಲ್ಲ ಥಿಂಗ್ಸನ್ನು ಕದ್ದು ನಿನ್ನ ಮಕ್ಕಳಿಗೆ ಕೊಡ್ತೀಯಾ, ಫಸ್ಟ್ ಅದನ್ನು ಸರಿ ಮಾಡ್ಕೊ, ಆಮೇಲೆ ನಾನು ಬಿಡಿಸ್ಲಿಕ್ಕೆ ಬಾ. ನೋಡ್ರಿ, ಒಬ್ಬೊಬ್ಬರಿಗೆ ಒಂದೊಂದು ಕೊರತೆ ಹೇಳಿದ್ಮೇಲೆ ಅವ್ರು ಪ್ರೇಯರ್ ಸ್ಟಾಪ್ ಮಾಡಿ ಮೆಲ್ಲಗೆ ಆ ಸ್ಥಳವನ್ನು ಖಾಲಿ ಮಾಡಲಿಕ್ಕೆ ಆರಂಭಿಸಿದರು. ದೆವ್ವ ಓಡಿಸಲಿಕ್ಕೂ ಕೂಡ ನಮಗೆ ಪರಿಶುದ್ಧತೆ ಬೇಕು. ಏಕೆಂತ ಹೇಳಿದ್ರೆ ಹೆಂಗೆ ಬೇಕಂಗೆ ಜೀವನಿಸಿ ನಾವು ಸೈತಾನನ ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಓ ಸ್ತೋತ್ರ, ಸೈತಾನನು ನಮ್ಮನ್ನು ಜಯಿಸಿಬಿಡ್ತಾನೆ. ನಾವು ಅಶುದ್ಧವಾಗಿ ಜೀವಿಸಿದರೆ ಸೈತಾನನು ನಮ್ಮನ್ನು ಜಯಿಸಿಬಿಡ್ತಾನೆ. ನಾವು ಪರಿಶುದ್ಧವಾಗಿ ಜೀವಿಸಿದರೆ ನಾವು ಸೈತಾನನನ್ನು ಜಯಿಸಬಹುದು. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ನೋಡಿ, ನಾವು ಯಾಕೆ ಪರಿಶುದ್ಧವಾಗಿ ಜೀವಿಸಬೇಕು? ದೇವರು ಪರಿಶುದ್ಧನಾಗಿರುವುದರಿಂದ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಈ ಆಲಯ ಅಥವಾ ಶರೀರ ದೇವರ ಆಲಯವಾಗಿರುವುದರಿಂದ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಸೈತಾನನ ಜಯಿಸಬೇಕಾದರೆ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಅದು ಮಾತ್ರವಲ್ಲ, ನಾವು ದೇವರನ್ನು ನೋಡಬೇಕಾದ್ರೆ, ದೇವರ ಮುಖವನ್ನು ದರ್ಶಿಸಬೇಕಾದ್ರೆ ನಮಗೆ ಪರಿಶುದ್ಧತೆ ಬೇಕ್ರಿ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 15ನೇ ವಾಕ್ಯ ಹೇಳ್ತದೆ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಾವು ಪರಿಶುದ್ಧತೆ ಇಲ್ಲದೆ ಯಾರೂ ದೇವರನ್ನ ನೋಡಲಿಕ್ಕೆ ಸಾಧ್ಯವಿಲ್ಲಂತೆ. ಯಾಕೆಂದರೆ ನಮ್ಮ ದೇವರು ಪರಿಶುದ್ಧ ದೇವರಾಗಿದ್ದಾರೆ. ಆ ಪರಿಶುದ್ಧ ದೇವರನ್ನು ನಾವು ನೋಡಬೇಕಾದರೆ ನಮಗೆ ಪರಿಶುದ್ಧತೆ ಬಹಳ ಅತ್ಯಗತ್ಯ. ನಮ್ಮ ದೇವರು ಅಶುದ್ಧವನ್ನು ನೋಡುವ ದೇವರಲ್ಲ. ಆತನು ಶುದ್ಧ ಕಣ್ಣುಳ್ಳವನು, ಪವಿತ್ರ ಕಣ್ಣುಳ್ಳವನು. ಪಾಪವು ಆತನ ಬಳಿಗೆ ಸುಳಿಯದು. ನಮ್ಮೊಳಗೆ ಪಾಪ ಇರುವುದಾದರೆ ಅದು ದೇವರ ಮುಂದೆ ಅಡ್ಡ ಗೋಡೆಯಂತೆ ನಿಂತು ನಮಗೂ ದೇವರಿಗೂ ಒಂದು ಅಡ್ಡ ಗೋಡೆಯಾಗಿರುತ್ತದೆ. ಅದಕ್ಕೆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡ್ತೇವೆ, ನಿಮ್ಮ ಅಪರಾಧಗಳೇ ನಿಮ್ಮನ್ನು ದೇವರಿಂದ ಅಗಲಿಸುತ್ತಾ ಬಂದಿದೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಾಕ್ಯ ಹೇಳುತ್ತದೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ನಿರ್ಮಲ ಚಿತ್ತರೆಂಬುದಾಗಿ ನಮ್ಮ ಕನ್ನಡ ಬೈಬಲಲ್ಲಿದೆ. ಬೇರೆ ಭಾಷಾಂತರದಲ್ಲಿ ನಾವು ನೋಡುವಾಗ ಶುದ್ಧ ಮನಸ್ಸುಳ್ಳವರು, ಶುದ್ಧವಾಗಿರುವವರು ಧನ್ಯರು, ಅವರು ದೇವರನ್ನು ನೋಡುವರು. ನಾವು ದೇವರ ಮುಖವನ್ನು ನೋಡಲು, ದೃಷ್ಟಿಸಲು ನಾವು ಪರಿಶುದ್ಧರಾಗಿ ಜೀವಿಸಬೇಕು. ದೇವ ಮಕ್ಕಳೇ, ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ನಾನು ಕರ್ತನನ್ನು ನೋಡಬೇಕು, ಆತನೊಂದಿಗೆ ಮಾತನಾಡಬೇಕು, ಆತನೊಂದಿಗೆ ಸಂಚರಿಸಬೇಕು, ಆತನೊಂದಿಗೆ ನಡೆಯಬೇಕು, ಆತನ ಪ್ರಸನ್ನ ಮುಖದ ಪ್ರಭಾವದಿಂದ ಸಂತೃಪ್ತನಾಗಬೇಕೆನ್ನುವ ತವಕ ಇರುವುದಾದರೆ ನಮಗೆ ಒಂದು ಪರಿಶುದ್ಧರಾಗಿ ಜೀವಿಸಬೇಕೆಂಬಂಥ ಮನೋಭಾವ ಬರುತ್ತದೆ. ಕರ್ತನು ನಿಶ್ಚಯವಾಗಿ ತನ್ನ ಪರಿಶುದ್ಧತೆಯನ್ನು ನಮಗೆ ಕೊಡುವನು. ಕರ್ತನನ್ನು ನೀನು ಪ್ರೀತಿಸುವುದಾದರೆ, ಪಾಪಕ್ಕೆ ದೂರವಾಗಿರುವುದಾದರೆ, ಕರ್ತನನ್ನು ನಿಜವಾದ ಸ್ನೇಹಿತನಾಗಿ ಅಂಗೀಕರಿಸುವುದಾದರೆ, ಆತನ ಕೃಪೆಯನ್ನು ಹೊಂದಿಕೊಂಡು ಜಯದ ಜೀವಿತವನ್ನು ಸ್ತೋತ್ರ ಮಾಡಲು ನಿನಗೆ ಬಯಕೆ ಉಳ್ಳವುದಾದರೆ, ನಾನು ದೇವರನ್ನು ನೋಡಬೇಕೆಂಬುದಾಗಿ ಹೇಳಿದ್ರೆ ನೀವು ಈ ಪಾಪವನ್ನು ಬಿಟ್ಟು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಸ್ತೋತ್ರ ದೇವರು ನಮಗೆ ಕೃಪೆ ಕೊಡುತ್ತಾರೆ. ಪ್ರೀತಿಯುಳ್ಳ ದೇವ ಜನರೇ, ದೇವರನ್ನ ನೋಡಬೇಕಾ? ಹಾಗಾದರೆ ಪರಿಶುದ್ಧನಾಗಿ ಜೀವಿಸೋಣ. ಪರಿಶುದ್ಧತೆ ಇಲ್ಲದೆ ಕರ್ತನೊಂದಿಗೆ ಸಂಭಾಷಿಸಲು ಸಾಧ್ಯವೇ ಇಲ್ಲ. ಆದುದರಿಂದ ಪರಿಶುದ್ಧ ಜೀವಿತಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡೋಣ. ನಾವು ಯಾಕೆ ಪರಿಶುದ್ಧರಾಗಿ ಜೀವಿಸಬೇಕು? ಯೇಸು ಸ್ವಾಮಿ ಬೇಗನೆ ಬರಲಿಕ್ಕಿದ್ದಾರೆ. ಈಗೋ ನಾನು ಬೇಗನೆ ಬರ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಸ್ತೋತ್ರ, ಲೋಕದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳನ್ನು ನೋಡುವಾಗ ಕರ್ತನ ಬರೋಣ ಹತ್ತಿರದಲ್ಲಿದೆ. ನಾವು ಆತನ ಬರೋಣದಲ್ಲಿ ನಾವು ಸೇರಬೇಕಾದರೆ ನಾವು ಪರಿಶುದ್ಧರಾಗಿರಬೇಕು. ಹೇಗೆ ಬೇಕು ಹಾಗೆ ಜೀವಿಸಿದರೆ ನಾವು ಕೈ ಬಿಡಲ್ಪಡುತ್ತೇವೆ. ಅದಕ್ಕೆ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತದೆ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ,
ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ, ಈಗೋ ಬೇಗನೆ ಬರುತ್ತೇನೆ. ದೇವರ ವಾಕ್ಯ ಹೇಳುತ್ತದೆ, ಪರಿಶುದ್ಧನಾಗಿರುವವನು ಇನ್ನೂ ಏನು ಮಾಡಬೇಕಂತೆ? ಪರಿಶುದ್ಧತೆಯನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಬೇಕಂತೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಾವು ಕರ್ತನ ಭರೋನದಲ್ಲಿ ಸೇರಲು ನಾವು ಪವಿತ್ರ ಜೀವಿತವನ್ನು ಕಾಪಾಡಿಕೊಳ್ಳಬೇಕು. ನೋಡ್ರಿ, ಎಲ್ಲದಕ್ಕೂ ಒಂದು ಎಲ್ಲೆ ಇದೆ, ಆದರೆ ಪರಿಶುದ್ಧ ಜೀವನಕ್ಕೆ ಎಲ್ಲೆಯೇ ಇಲ್ಲ. ಈ ಪವಿತ್ರವಾದ ಜೀವಿತಕ್ಕಾಗಿ ಪ್ರತಿ ದಿವಸ ನಾವೇನು ಮಾಡಬೇಕು? ಪ್ರಯಾಸ ಪಡಬೇಕು, ಬಯಕೆ ಉಳ್ಳವರಾಗಿರಬೇಕು. ಆದುದರಿಂದ ಕರ್ತನ ಭರೋನವನ್ನು ಸಂಧಿಸಲು ಸಿದ್ಧರಾಗಿ ಪರಿಶುದ್ಧ ಜೀವಿತವನ್ನು ನಾವು ಕಾಪಾಡಿಕೊಳ್ಳೋಣ. ಯಾಕೆ ಪರಿಶುದ್ಧತೆ ಬೇಕು? ಪರಲೋಕದಲ್ಲಿ ಪ್ರವೇಶಿಸಲು ನಾವು ಪರಿಶುದ್ಧರಾಗಿರಬೇಕು. ನೋಡ್ರಿ, ಪರಲೋಕ ರಾಜ್ಯ ಪ್ರವೇಶಿಸಬೇಕಾದ್ರೆ ಪರಿಶುದ್ಧತೆ ಬಹಳ ಅಗತ್ಯ ರೀ. ಪರಲೋಕ ಎನ್ನುವಂಥದ್ದು ಪರಿಶುದ್ಧವಾದ ಸ್ಥಳ. ಅಲ್ಲಿ ಪಾಪದ ಸಂಗತಿ ಇರುವುದಿಲ್ಲ, ಕತ್ತಲೆಯ ಅಧಿಪತಿ ಅಲ್ಲಿ ಇರುವುದಿಲ್ಲ, ಅಂಧಕಾರದ ಶಕ್ತಿಗಳಿಗೆ ಅಲ್ಲಿ ಸ್ಥಳ ಇರುವುದಿಲ್ಲ. ಅದು ಪ್ರಕಾಶವುಳ್ಳ ಬೆಳಕಿನ ರಾಜ್ಯವಾಗಿರುತ್ತದೆ. ಎಲ್ಲ ಕಡೆಗಳಲ್ಲಿ ಪರಿಶುದ್ಧ ದೇವದೂತರು ಅಲ್ಲಿ ಗಾನವನ್ನು ಕೇಳುತ್ತೇವೆ. 4 ಜೀವಿಗಳು, 24 ಮಂದಿ ಹಿರಿಯರು ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಸ್ತುತಿಸಿ ಕೊಂಡಾಡುತ್ತಲೇ ಇರುತ್ತಾರೆ. ಪರಲೋಕ ಎನ್ನುವುದು ಒಂದು ಕಸದ ಬುಟ್ಟಿಯಲ್ರಿ. ಸಿಕ್ಕಿದ್ದೆಲ್ಲವನ್ನು ಕೊಂಡೊಯ್ಯುವಂಥ, ಸೇರಿಸುವಂಥ ಮುನ್ಸಿಪಾಲ್ಟಿ ಲಾರಿಯೂ ಅಲ್ಲ. ಆದುದರಿಂದ ಮನ ಬಂದಂತೆ ಜೀವಿಸಿ ನಾನು ಪರಲೋಕದಲ್ಲಿ ಹೋಗ್ಬೋದು ಎಂಬಂಥ ಇರುವಂಥ ಬಯಕೆಯನ್ನು ಬದಿಗಿಟ್ಬಿಡ್ರೆ. ಏಕಂತ ಹೇಳಿದ್ರೆ, ಪರಲೋಕದಲ್ಲಿ ಸೇರಬೇಕಾದ್ರೆ ನಾವು ಪರಿಶುದ್ಧವಾದ ಜೀವಿತವನ್ನು ಜೀವಿಸಬೇಕು. ಹಾಗಾದರೆ ಆ ಪರಲೋಕಕ್ಕೆ ಹೋಗಲಿಕ್ಕೆ ನಮ್ಮನ್ನು ನಾವು ಪರಿಶುದ್ಧಪಡಿಸಿಕೊಳ್ಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ನಮ್ಮನ್ನು ಪರಿಶುದ್ಧವಾಗಿ ಮಾಡಲಿಕ್ಕೆ ತನ್ನ ರಕ್ತವನ್ನು ಸುರಿಸಿದರು. ಆದುದರಿಂದ ದೇವ ಮಗುವೇ, ಪರಿಶುದ್ಧವಾಗಿ ಜೀವಿಸಿ ಆ ಪರಲೋಕದ ಭಾಗ್ಯವನ್ನು ಪಡೆದುಕೊಳ್ಳೋಣ. ಜಾನ್ ವೆಸ್ಲಿ ಎಂಬಂಥ ಒಬ್ಬ ಭಕ್ತರಿದ್ದರು. ಅವರ ರಕ್ಷಣೆ ಹೊಂದಿದ ದಿನಗಳಲ್ಲಿ ಪರಿಶುದ್ಧತೆಯ ಕುರಿತಾಗಿ ಬಹಳ ದಾಹಗೊಂಡಿದ್ದರು. ತನ್ನ ಮನೆಯನ್ನು ಬಿಟ್ಟು ಹೋಗಿ ಎಲ್ಲಾದರೂ ಒಂಟಿಯಾಗಿ ಸನ್ಯಾಸಿಯಂತೆ ಜೀವನ ಮಾಡಿದ್ರೆ ನಾ ಪರಿಶುದ್ಧವಾಗಿ ಬಾಳ್ಬೋದು ಎಂಬುದಾಗಿ ಅವರು ನೆನೆಸಿದರು. ಅವ್ರ ತಾಯಿ ಹೇಳಿದರು, ಮಗ ಹಂಗಲ್ಲ, ಒಂಟಿ ಜೀವನವನ್ನು ನಡೆಸಿದರೆ ಮಾತ್ರ ಪವಿತ್ರ ಜೀವಿತ ಅಲ್ಲಪ್ಪ. ಯೇಸು ಸ್ವಾಮಿ ಜನರ ಮಧ್ಯದಲ್ಲೇ ಜೀವಿಸಿ ಪರಿಶುದ್ಧವಾಗಿ ಹೇಗೆ ಜೀವಿಸಬೇಕೆಂಬುದಾಗಿ ಹೇಳಿದ್ದಾರೆ. ಹಾಗೆ ಜೀವಿಸಂತ ಹೇಳಿದ್ರೆ ಅದಕ್ಕೂ ಕೂಡ ಜಾನ್ ವೆಸ್ಲಿ ಅವರು ಕಿವಿಗೊಡಲಿಲ್ಲ. ಹಾಗೆಯೇ ಅವರು ಹೋಗಿ ಒಬ್ಬ ಹಿರಿಯ ಬೋಧಕರನ್ನು ಸಂಧಿಸ್ತಾರೆ. ಆ ಹಿರಿಯ ಸೇವಕರು ಜಾನ್ ವೆಸ್ಲಿ ಅವರನ್ನ ನೋಡಿ ಹೇಳಿದರು, ಜಾನ್ ವೆಸ್ಲಿ, ಯೇಸು ಸ್ವಾಮಿ ತನ್ನ ಜೀವಿತದಲ್ಲಿ ಅವರು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಜನರ ಮಧ್ಯದಲ್ಲೇ ಇದ್ದು ಅವರು ಪರಿಶುದ್ಧವಾದ ಜೀವಿತ ಜೀವಿಸ್ಬೋದು ಎಂಬುದಾಗಿ ತೋರಿಸಿಕೊಟ್ಟಿದ್ದಾರಲ್ವ? ಹೌದು. ಹಾಗಾದರೆ ನೀನು ಸಹ ಎಲ್ಲೋ ಒಂದು ಸನ್ಯಾಸಿ ಜೀವನ ಅಲ್ಲ, ಎಲ್ಲೋ ಒಂದು ಒಂಟಿತನದ ಜೀವನ ಅಲ್ಲ. ನೀನು ಲೋಕದಲ್ಲಿ ಇದ್ದರೂ ಕೂಡ ಲೋಕದಲ್ಲಿ ಇರುವ ಹಾಗೆ ಒಂದು ಜೀವಿತವನ್ನು ನೀನು ಜೀವಿಸಬೇಕು. ಕಮಲ ಹೂವು ಹೇಗೆ ಅದು ಕೆಸರಿನಲ್ಲಿ ಇರುತ್ತದೆ, ಅದರಲ್ಲಿ ಕೆಸರು ಹೇಗೆ ಅಂಟಿಕೊಳ್ಳೋದಿಲ್ವ, ಅದೇ ವಿಧದಲ್ಲಿ ನೀನು ಸಹ ಜೀವಿಸಬಹುದೆಂಬುದಾಗಿ ಆಲೋಚನೆ ಕೊಟ್ಟರು. ಅದಾದ ಮೇಲೆ ಆ ಆಲೋಚನೆಗೆ ಕಿವಿಗೊಟ್ಟು ನಂತರ ಹಾಗೆ ಜೀವಿಸಿ ಅವರು ಸಹ ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸಿ ಅನೇಕ ಜನರನ್ನು ದೇವರ ರಾಜ್ಯಕ್ಕೆ ನಡೆಸಿದ ಶ್ರೇಷ್ಠ ಸೇವಕರಾದರು. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ಪರಿಶುದ್ಧವಾಗಿ ನಾವಿರುವ ಸ್ಥಳದಲ್ಲೇ ಜೀವಿಸಬಹುದು, ನಾವಿರುವ ಈ ಲೋಕದಲ್ಲೇ ಜೀವಿಸಬಹುದು. ಅದಕ್ಕೆ ಒಳ್ಳೆಯ ಉದಾಹರಣೆ ಯೇಸು ಸ್ವಾಮಿ ನಮಗೆ ತೋರಿಸಿದ್ದಾರೆ. ಆದುದರಿಂದ ನಮ್ಮ ಜೀವಿತದಲ್ಲಿ ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಪ್ರಯಾಸ ಪಡೋಣ. ದೇವರೇ, ನಾನು ಪರಿಶುದ್ಧನಾಗಿ ಜೀವಿಸಲಿಕ್ಕೆ ನನಗೆ ಕೃಪೆ ಕೊಡ್ರಿ ಎಂಬುದಾಗಿ ನಾವು ದೇವರ ಬಳಿ ಹೇಳೋಣ. ಹಾಗಾದರೆ ನಾವು ಯಾವ ಸಂಗತಿಗಳಲ್ಲಿ ಶುದ್ಧರಾಗಿರಬೇಕು, ದೇವರು ಯಾವ ಕಾರ್ಯಗಳಲ್ಲಿ ನಮ್ಮ ಶುದ್ಧತೆಯನ್ನು ಎದುರು ನೋಡುತ್ತಾ ಇದ್ದಾರೆ? ಮೊದಲನೇದಾಗಿ ನಮ್ಮ ಭಾವನೆಯಲ್ಲಿ ಶುದ್ಧರಾಗಿರಬೇಕು. ನೋಡ್ರಿ, ಪರಿಶುದ್ಧತೆ ಅನ್ನುವಂಥದ್ದು ಈ ಹೊರಗಿನ ಶರೀರದಿಂದ ಆರಂಭವಾಗುವುದಿಲ್ಲ, ಅದು ಒಳಗಡೆಯಿಂದ ಆರಂಭವಾಗ್ತದೆ.
ಒಳಗಡೆ ಇರುವ ಆಲೋಚನೆಯಿಂದ ಆರಂಭವಾಗ್ತದೆ, ಹೃದಯದ ಅಂತರಾಳದಿಂದ ಆರಂಭವಾಗ್ತದೆ. ಆದುದರಿಂದ ನಮ್ಮ ಜೀವಿತ, ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ಬೇರುಗಳಲ್ಲಿ ಪರಿಶುದ್ಧತೆ ಇದ್ದರೆ ಕೊಂಬೆಗಳಲ್ಲಿ ಸಹ ಪರಿಶುದ್ಧತೆ ಇರುವುದು. ಕೇವಲ ಬೇರನ್ನು ಸರಿಪಡಿಸಿದ್ರೆ ಕೊಂಬೆ, ಆ ಗಿಡ ಮರ ಎಲ್ಲ ಸರಿಯಾಗ್ಬಿಡ್ತದೆ. ಇಲ್ಲಿ ಬೇರು ಎಂಬುದಾಗಿ ಹೇಳುವಾಗ ಅಲ್ಲಿ ಪರಿಶುದ್ಧತೆಗೆ ಇರುವಂಥ ಒಂದು ಗೂಢಾರ್ಥವನ್ನು ನಾವು ಗ್ರಹಿಸಿಕೊಳ್ಳಬಹುದು. ಬೇರು ಮನುಷ್ಯನ ಕಣ್ಣಿಗೆ ಕಾಣದಿರುವಂಥ ಒಂದು ಭಾಗ ರೀ. ಅದು ಎಲ್ಲಿರ್ತದೆ? ನೆಲದೊಳಗಿರುತ್ತದೆ, ಆಳವಾದ ಮಣ್ಣಿನೊಳಗೆ ಹುದುಗಿರುತ್ತದೆ. ಆದರೆ ಕೊಂಬೆಗಳು ಮಾತ್ರ ಹೊರಗಡೆ ಕಾಣುವಂಥ ಭಾಗ. ನಾವೆಲ್ಲಿ ಸರಿಪಡಿಸ್ಕೋಬೇಕು? ಕೆಲವು ಸಾರಿ ನಾವು ಹೊರಗಡೆನೆ ಪರಿಶುದ್ಧತೆ ತೋರಿಸ್ತೇವೆ, ಮಾತುಗಳಲ್ಲಿ, ಕಣ್ಗಳಲ್ಲಿ. ಹೊರಗಡೆ ಚೆನ್ನಾಗಿ ತೋರಿಸಿ ಒಳಗಡೆ ಅಸಹ್ಯವಾಗಿದ್ದರೆ, ಅಶುದ್ಧವಾಗಿದ್ದರೆ ಹಂಗಲ್ರಿ. ಒಳಗಡೆ ಜೀವನ, ಆತ್ಮದ ಮನನಾಳದಲ್ಲಿ ಪವಿತ್ರತೆ ಇರುವುದಾದರೆ ಮಾತ್ರ ಬಹಿರಂಗವಾದ ಜೀವಿತದಲ್ಲಿ ಪವಿತ್ರತೆಯನ್ನು ಕಾಣಬಹುದು. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ಮರಕ್ಕೆ ಕೊಡ್ಡಲಿ ಹಾಕಲಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಲಿಲ್ಲ, ಬೇರಿಗೆ ಹಾಕಿದರು. ಏನು? ನೀನು ಒಂದು ಸ್ತ್ರೀಯನ್ನು ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ಒಂದು ಸ್ತ್ರೀಯೊಟ್ಟಿಗೆ ವ್ಯಭಿಚಾರ ಮಾಡಿದರೆ ಅದು ಪಾಪವಾಗಿತ್ತು. ಹೊಸ ಒಡಂಬಡಿಕೆಗೆ ಬರುವಾಗ ದೇವರು ಹೇಳುತ್ತಾದರೆ, ಒಂದು ಸ್ತ್ರೀಯನ್ನು ನೋಡಿ ನೀನು ಮೋಹಿಸುವುದಾದರೆ ಆಲ್ರೆಡಿ ವ್ಯಭಿಚಾರ ಮಾಡದಂಗೆ. ಹಳೆ ಒಡಂಬಡಿಕೆಯಲ್ಲಿ ಕೊಲೆ ಮಾಡಿದ್ರೆ ಅದು ಪಾಪವಾಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಸಹೋದರನನ್ನು ದ್ವೇಷ ಮಾಡಿದರೆ ಕೊಲೆ ಮಾಡಿದ ಹಾಗೆ. ಅಂದರೆ ಎಲ್ಲಿ ಆರಂಭವಾಗ್ತದೆಯೋ ಪಾಪ, ಅಲ್ಲಿಗೆ ದೇವರು ಏನು ಕೊಡ್ತಾ ಇದ್ದಾರೆ? ಒಂದು ಪರಿಹಾರ ಕೊಡ್ತಾ ಇದ್ದಾರೆ. ಆದುದರಿಂದ ನಮ್ಮ ಜೀವಿತದಲ್ಲಿ ಸ್ತೋತ್ರ ನಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳೋಣ. ಸ್ತೋತ್ರ ನಮ್ಮ ಭಾವನೆಗಳನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳೋಣ. ಅದಕ್ಕೆ ಕೀರ್ತನೆಗಾರನ 119:11 ವಾಕ್ಯದಲ್ಲಿ ದಾವೀದನು ಹೀಗೆ ಪ್ರೇಯರ್ ಮಾಡಿದ, ದೇವರೇ, ನಿನ್ನ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳ್ರೆ, ಆ ದೇವರ ವಾಕ್ಯ ನಿಮ್ಮನ್ನು ಕಾಪಾಡುವಂಥದ್ದಾಗಿದೆ. ಹಾಗಿರುವುದಾದರೆ ನಮ್ಮ ಭಾವನೆಗಳಲ್ಲಿ ನಾವು ಶುದ್ಧತೆ ಇರಬೇಕು. 2, ನಮ್ಮ ನೋಟದಲ್ಲಿ ಶುದ್ಧತೆ ಇರಬೇಕು. ಯೇಸು ಸ್ವಾಮಿ ಹೇಳಿದರು, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಮ್ಮ ಕಣ್ಣು ನೆಟ್ಟಗಿರಬೇಕ್ರಿ. ಕೆಲವು ಭಾಷಾಂತರಗಳಲ್ಲಿ ಹೇಳಲ್ಪಟ್ಟಿದೆ, ನಿನ್ನ ಕಣ್ಣು ಪರಿಶುದ್ಧವಾಗಿದ್ದರೆ ನಿನ್ನ ದೇಹವೆಲ್ಲ ಪರಿಶುದ್ಧವಾಗಿರುವುದು. ನೋಡ್ರಿ, ಕಣ್ಣು ಮನಸ್ಸಿನ ಬಾಗಿಲು, ಮನದಾಶೆಗಳು, ಭಾವನೆಗಳು ಹೊರಬರುವಂಥ ಕಿಟಕಿ ಬಾಗಿಲುಗಳಾಗಿವೆ. ಅಸೂಹೆಯ ಕಣ್ಣು, ಹೆಮ್ಮೆಯ ಕಣ್ಣು, ಉರಿಗಣ್ಣು, ಇಚ್ಛೆಯ ಕಣ್ಣುಗಳು, ಅನೇಕ ವಿಧವಾಗಿ ಹೇಳ್ಕೊಂಡು ಹೋಗ್ಬೋದು. ಅದರೊಟ್ಟಿಗೆ ಸ್ನೇಹದ ಕಣ್ಣು ಇದೆ ರೀ, ಪರಿಶುದ್ಧವಾದ ಕಣ್ಣು ಇದೆ. ಅದಕ್ಕೆ ಭಕ್ತನಾದ ಯೋಬನ ಹೇಳ್ತಾನೆ, ದೇವರೊಟ್ಟಿಗೆ ಒಂದು ಒಡಂಬಡಿಕೆ ಮಾಡಿಕೊಂಡ ಸ್ವಾಮಿ, ನನ್ನ ಕಣ್ಗಳೊಂದಿಗೆ ನಾನು ಒಂದು ನಿಬಂಧನೆ ಮಾಡಿಕೊಂಡಿದ್ದೇನೆ. ಪರಸ್ತ್ರೀಯ ಮೇಲೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು? ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಣ್ಗಳಲ್ಲಿ ಪರಿಶುದ್ಧತೆ ಇರಬೇಕು. 3ನೇದಾಗಿ ನಮ್ಮ ನುಡಿಯಲ್ಲಿ, ಮಾತನಾಡುವ ಮಾತುಗಳಲ್ಲಿ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 27ನೇ ವಾಕ್ಯ ನೋಡ್ರಿ, ಆತನು ಒಬ್ಬ ಹೆಂಗಸಿನ ಸಂಗಡ ಮಾತಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಈ ವಾಕ್ಯದ ಹಿನ್ನೆಲೆ ನಮಗೆ ಗೊತ್ತು. ಯೇಸು ಸ್ವಾಮಿ ಶಿಷ್ಯರನ್ನ ಊಟಕ್ಕೆ ಏನಾದರೂ ತೆಗೆದುಕೊಂಡು ಬಂಡ್ರೆ ಅಂತ ಕಳಿಸಿದ್ದಾರೆ. ಅವರು ಊಟಕ್ಕೆ ತರಲಿಕ್ಕೆ ಹೋದಾಗ ಯೇಸು ಸ್ವಾಮಿ ಸಮರಿಯ ಸ್ತ್ರೀಯೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಆ ಮಾತನಾಡುವುದನ್ನು ಕಂಡು ಶಿಷ್ಯರು ಆಶ್ಚರ್ಯಪಟ್ಟರಂತೆ. ಏಕೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಸ್ತ್ರೀಯರೊಟ್ಟಿಗೆ ಅಷ್ಟಾಗಿ ಮಾತನಾಡುತ್ತಾ ಇರಲಿಲ್ಲ. ಅವರು ಮಾತನಾಡುವುದನ್ನು ನೋಡಿದಾಗ ಶಿಷ್ಯರು ಆಶ್ಚರ್ಯಪಟ್ಟರು. ನೋಡ್ರಿ, ಒಬ್ರು ಹೀಗೆ ಹೇಳಿದ್ದಾರೆ, ಪುರುಷರು ಸ್ತ್ರೀಯರೊಂದಿಗೆ ಮಾತನಾಡುವಾಗ ಮಾತುಗಳು ಸಂಕ್ಷಿಪ್ತವಾಗಿಯೂ ಎಚ್ಚರಿಕೆಯಾಗಿಯೂ ಇರುವುದಾದರೆ ಪಾಪಗಳ ಇಚ್ಛೆಗಳಿಂದ ದೂರ ಇರಬಹುದೆಂಬುದಾಗಿ ಭಕ್ತರಾದ ಜಾನ್ ವೆಸ್ಲಿ ಅವರು ಹೇಳಿದ್ದಾರೆ. ಜ್ಞಾನೋಕ್ತಿ 13:3ನೇ ವಾಕ್ಯ ಹೇಳುತ್ತದೆ, ಬಾಯನ್ನ ಕಾಯುವವನು ಜೀವವನ್ನ ಕಾಯುತ್ತಾನೆ. ಜ್ಞಾನೋಕ್ತಿ 21:23 ಹೇಳುತ್ತದೆ, ತನ್ನ ಬಾಯನ್ನ, ನಾಲಿಗೆಯನ್ನ ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು.
ಹಾಗಿರುವುದಾದರೆ ನಮ್ಮ ನುಡಿಗಳು, ನಮ್ಮ ಬಾಯಿ ಮಾತುಗಳು ಸಹ ಪರಿಶುದ್ಧವಾಗಿರಬೇಕು. ನಿನ್ನ ಬಾಯಿಂದ ಅಭಿಷೇಕಿಸಲ್ಪಟ್ಟಂಥ ವೇದ ವಚನಗಳು ಸ್ತೋತ್ರ ಹೊರಡುವುದಕ್ಕೆ ಒಪ್ಪಿಸಿಕೊಡ್ರೆ, ನಿಮ್ಮ ನುಡಿಯಲ್ಲಿ ಪರಿಶುದ್ಧತೆ ಇದ್ದರೆ ಮಾತ್ರ ನಾವು ಕ್ರಿಸ್ತನಿಗಾಗಿ ಆತ್ಮಗಳನ್ನು ಸಂಪಾದಿಸಬಹುದು, ದೇವರಿಗಾಗಿ ಜೀವಿಸಬಹುದು. ನುಡಿಗಳಲ್ಲಿ ಪರಿಶುದ್ಧತೆ, ಕ್ರಿಯೆಗಳಲ್ಲಿ ಪರಿಶುದ್ಧತೆ ಇರಲಿ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 11 ಮತ್ತು 12ನೇ ವಾಕ್ಯದಲ್ಲಿ ನೋಡ್ತೇವೆ, ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ, ಈಗೋ ಬೇಗನೆ ಬರುತ್ತೇನೆ. ನೋಡ್ರಿ, ಈ ವಾಕ್ಯದಲ್ಲಿ ಹೇಳ್ತದೆ, ಪವಿತ್ರನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ದೇವ ಮಕ್ಕಳೇ, ನಿಮ್ಮ ನಡವಳಿಕೆಯನ್ನು ಪರಿಶೀಲಿಸಿ ನೋಡ್ರಿ. ಅನ್ಯಾಯವು ಅಶುಚಿಯು ತುಂಬಿ ಇರುವುದಾದರೆ, ಸ್ತೋತ್ರ, ಅಪವಿತ್ರವಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರೋದಾದರೆ, ಕರ್ತನೇ ನನ್ನನ್ನು ಕ್ಷಮಿಸಪ್ಪ, ನನ್ನನ್ನು ನಿನ್ನ ರಕ್ತದಿಂದ ತೊಳೆಯ ಮಾಡಪ್ಪ, ಲೋಕದ ಕಾರ್ಯಗಳು ನನ್ನನ್ನು ಅಂಟಿಕೊಳ್ಳಬಾರದೆಂಬುದಾಗಿ ದೇವರ ಬಳಿಯಲ್ಲಿ ಪ್ರಾರ್ಥಿಸಿರಿ. ಯೋಸೇಫನಿಗೆ ಒಂದು ದೊಡ್ಡ ಶೋಧನೆ ಕಾದಿತ್ತು. ಪೋಟಿಫರನ ಹೆಂಡತಿ ಅವನನ್ನು ಸ್ತೋತ್ರ ವ್ಯಭಿಚಾರಕ್ಕೆ ಕರೆದಾಗ ಅವನೇನು ಮಾಡ್ತಾ ಇದ್ದಾನೆ, ಪ್ರಾಣಾಪಾಯಕ್ಕೆ ತಪ್ಪಿಸಿಕೊಳ್ಳುವಂತೆ ಓಡಿ ಹೋಗುತ್ತಾ ಇದ್ದಾನೆ. ಅವನು ಹೇಳುತ್ತಾ ಇದ್ದಾನೆ, ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ನನ್ನ ದೇವರಿಗೆ ಹೇಗೆ ನಾನು ಪಾಪ ಮಾಡಲಿ. ಅವನು ತನ್ನನ್ನು ಸ್ತೋತ್ರ ಕಾಪಾಡಿಕೊಂಡನು. ಯಾವುದಕ್ಕಾಗಿ? ಪರಿಶುದ್ಧತೆಗಾಗಿ. ಎಲ್ಲರೂ ಕಳ್ಳತನ ಮಾಡಿ ಸೆರೆಮನೆಗೆ ಹೋಗುತ್ತಾರೆ, ಏನಾದರೂ ತಪ್ಪು ಮಾಡಿ ಸೆರೆಮನೆಗೆ ಹೋಗುತ್ತಾರೆ. ಯೋಸೇಫ ಸೆರೆಮನೆಗೆ ಹೇಗೆ ಹೋದ? ಪರಿಶುದ್ಧ ಜೀವನಕ್ಕಾಗಿ ಸೆರೆಮನೆಗೆ ಹೋಗುತ್ತಾ ಇದ್ದಾನೆ. ಪ್ರೀತಿ ಉಳ್ಳ ದೇವಜನರೇ, ಅದಕ್ಕೆ ಸತ್ಯವೇದ ಹೇಳುತ್ತದೆ, ರೋಮ ಪತ್ರಿಕೆ 6ನೇ ಅಧ್ಯಾಯ 19ನೇ ವಾಕ್ಯ, ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡ್ರಿ. ಹಾಗಿರುವುದಾದರೆ ಒಂದು ಪರಿಶುದ್ಧ ಜೀವಿತಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಕೊಡೇದಾಗೆ ನಮ್ಮ ಅವಯವಗಳಲ್ಲಿ ಪರಿಶುದ್ಧತೆ, ಪ್ರತಿಯೊಂದು ಅವಯವಗಳು ದೇವರು ಕೊಟ್ಟಿರುವುದು. ಕರ್ತನು ಮೆಚ್ಚುವಂಥ ಪರಿಶುದ್ಧತೆಗೆ ನಮ್ಮ ಅವಯವಗಳನ್ನು ಒಪ್ಪಿಸಿಕೊಡಬೇಕು. ತಾಯಿಯ ಗರ್ಭದಲ್ಲಿ ನಾವು ರೂಪಿಸಲ್ಪಡುವ ಮುಂಚೆನೇ ದೇವರ ಕಣ್ಗಳು ನಮ್ಮನ್ನು ನೋಡಿದೆ, ದೇವರ ಹಸ್ತಗಳು ನಮ್ಮನ್ನು ರೂಪಿಸಿದೆ. ಆದುದರಿಂದ ಹೇಳಬೇಕು, ಸ್ವಾಮಿ ನನ್ನ ಶರೀರವನ್ನು, ನನ್ನ ಅಂಗಾಂಗಗಳನ್ನು ಕರ್ತನೇ ನಿನಗೆ ಒಪ್ಪಿಸ್ತೇನೆ, ದೇವರು ನಿನಗೆ ಮೆಚ್ಚುಗೆಯಾಗಿ ಪರಿಶುದ್ಧವಾಗಿ ನಾನು ಬಾಳುತ್ತೇನೆ ಎಂಬುದಾಗಿ ನಾವು ಹೇಳಬೇಕು. ಅದಕ್ಕೆ ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತದೆ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ನಮ್ಮ ಶರೀರವನ್ನು ಹೇಗೆ ಅರ್ಪಿಸಬೇಕಂತೆ? ಸಜೀವ ಯಜ್ಞವಾಗಿ, ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ನಮ್ಮ ದೇಹಗಳನ್ನು ಸ್ತೋತ್ರ ದೇವರಿಗೆ ಸಮರ್ಪಿಸಬೇಕಂತೆ. ಹಾಗಿರುವುದಾದರೆ ಇವತ್ತು ನಾವು ಪರಿಶುದ್ಧತೆಯ ಅನೇಕ ವಾಕ್ಯಗಳನ್ನು ಓದಿಕೊಂಡೆವು. ಯಾಕೆ ನಮಗೆ ಪರಿಶುದ್ಧತೆ ಬೇಕು? ದೇವರು ಹೇಳಿದ್ದಾರೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ನಾವು ದೇವರ ಆಲಯವಾಗಿರುವುದರಿಂದ ಪರಿಶುದ್ಧರಾಗಿ ನಾವು ಬಾಳಬೇಕು. ಪರಲೋಕ ಸೇರಲು, ಕ್ರಿಸ್ತನ ಬರೋಣದಲ್ಲಿ ಎತ್ತಲ್ಪಡಲು ನಾವು ಪರಿಶುದ್ಧರಾಗಿ ಜೀವಿಸಬೇಕು. ನಮ್ಮ ನೋಟದಲ್ಲಿ, ನಮ್ಮ ಸ್ತೋತ್ರ ಚಿಂತನೆಯಲ್ಲಿ, ನಮ್ಮ ಅವಯವಗಳಲ್ಲಿ, ನಮ್ಮ ಮಾತಿನಲ್ಲಿ, ಎಲ್ಲ ಕಾರ್ಯಗಳಲ್ಲಿ ಪರಿಶುದ್ಧತೆಯನ್ನು ದೇವರು ಬಯಸುತ್ತಾ ಇದ್ದಾರೆ. ಹಾಗಿರುವುದಾದರೆ ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಸ್ವಾಮಿ, ಪರಿಶುದ್ಧತೆಗಾಗಿ ನನ್ನ ಜೀವಿತವನ್ನು ಒಪ್ಪಿಸಿಕೊಡುತ್ತೇನೆ. ಒಂದು ನಿಮಿಷ ನೀವಿರುವ ಸ್ಥಳದಲ್ಲಿ ಕಣ್ಗಳನ್ನು ಮುಚ್ಚಿ ಎಲ್ಲರೂ ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. ಓ ಸ್ತೋತ್ರ. ಕರ್ತನೇ, ಅಪ್ಪ, ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಈ ಸಮಯದಲ್ಲಿ ಪರಿಶುದ್ಧತೆಗಾಗಿ ನನ್ನ ಜೀವನವನ್ನು ಒಪ್ಪಿಸಿಕೊಡುತ್ತೇನೆ. ಎಲ್ಲರೂ ಪ್ರಾರ್ಥನೆ ಮಾಡಿರಿ. ಸ್ವಾಮಿ, ನನ್ನ ಕಣ್ಗಳನ್ನು ಮುಟ್ಟಪ್ಪ, ನನ್ನ ಆಲೋಚನೆಯನ್ನು ಮುಟ್ಟು ಸ್ವಾಮಿ. ದೇವರೇ, ನನ್ನ ಅವಯವಗಳನ್ನು ಮುಟ್ರಪ್ಪ. ಇಸಪ್ಪ, ಈ ಲೋಕದಲ್ಲಿ ನಾನು ಹೇಗೆ ಬೇಕು ಹಾಗೆ ಜೀವಿಸಬಾರ್ದಪ್ಪ.
ನಿನ್ನ ವಾಕ್ಯ ಏನು ಹೇಳುತ್ತದೆಯೋ, ಏನು ಹೇಳಿದೆಯೋ ಅದೇ ಪ್ರಕಾರ ಜೀವಿಸಲಿಕ್ಕೆ ನನಗೆ ಕೃಪೆ ಕೊಡ್ರಿ. ನಮ್ಮ ಸ್ವಂತ ಬಲದಲ್ಲೇ ಸ್ತೋತ್ರ ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ದೇವರ ಕೃಪೆಯನ್ನು ಬೇಡಿಕೊಳ್ಳೋಣ. ಎಸಪ್ಪ, ಅನೇಕ ಸಾರಿ ನಾನು ಬಿದ್ದು ಹೋಗಿದ್ದೇನೆ, ನನಗೆ ನಿನ್ನ ಕೃಪೆ ಕೊಡಪ್ಪ. ಎಸಪ್ಪ, ನಾನು ಪಾಪವನ್ನು ಜಯಿಸಬೇಕು, ಶರೀರದ ಇಚ್ಛೆಗಳನ್ನು ಜಯಿಸಬೇಕು, ಕಣ್ಣಿನ ಆಸೆಗಳನ್ನು ಜಯಿಸಬೇಕು, ಈ ಲೋಕದ ಪಾಪದ ಕಾರ್ಯಗಳನ್ನು ಜಯಿಸಬೇಕು. ಹಾಲೆಲೂಯ. ಯೇಸುವೇ, ನನಗೆ ಬಿಡುಗಡೆ ಕೊಡ್ರಪ್ಪ. ಎಲ್ಲರೂ ಕೇಳ್ರಿ. ಹಾಲೆಲೂಯ. ಕರ್ತನು ಇವತ್ತು ನಿಮ್ಮನ್ನು ಬಿಡುಗಡೆಗೊಳಿಸಲಿಕ್ಕಿದ್ದಾನೆ. ಹಾಲೆಲೂಯ. ಓ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಾರೆ. ಹಾಲೆಲೂಯ. ನಮ್ಮನ್ನು ಒಪ್ಪಿಸಿಕೊಡೋಣ ಸಜೀವ ಯಜ್ಞವಾಗಿ ನಮ್ಮ ಅವಯವಗಳನ್ನು ದೇವರ ಕೈಗಳಲ್ಲಿ ಒಪ್ಪಿಸಿಕೊಡೋಣ. ಕರ್ತನೇ, ನಾನು ಪರಿಶುದ್ಧವಾಗಿ ಬಾಳಬೇಕಪ್ಪ. ಲೋಕದಲ್ಲಿ ಕೆಟ್ಟತನ ತುಂಬಿಕೊಂಡಿದೆ, ಅಶುದ್ಧ ಕಾರ್ಯಗಳು ತುಂಬಿಕೊಂಡಿದೆ. ಏಸಪ್ಪ, ನಾನು ಒಂದು ಕಾಲನ್ನು ಲೋಕದಲ್ಲಿಯೋ ಒಂದು ಕಾಲನ್ನು ನಿನ್ನ ವಿಷಯದಲ್ಲಿ ಇಟ್ಟು ಜೀವಿಸಬಾರದಪ್ಪ. ನಾನು ಪರಿಶುದ್ಧನಾಗಿ ಬಾಳಬೇಕಪ್ಪ. ನನ್ನನ್ನು ಮುಟ್ಟು ಸ್ವಾಮಿ, ನನ್ನ ಕಣ್ಗಳನ್ನು ಮುಟ್ಟಪ್ಪ, ನನ್ನ ಥಿಂಕಿಂಗ್ ಮೈಂಡನ್ನು ಮುಟ್ಟು ಸ್ವಾಮಿ, ನನ್ನ ಯೋಚನಾ ಮಂಡಳವನ್ನು ಮುಟ್ಟು ಸ್ವಾಮಿ. ಏಸಪ್ಪ, ಒಂದು ಬಿಡುಗಡೆಯನ್ನು ಕೊಡ್ರಿ. ಹಾಲೆಲೂಯ. ಪಾಪದ ಬಂಧನಗಳು ಬಿಚ್ಚಲ್ಪಡುತ್ತಾ ಇದೆ. ಹಾಲೆಲೂಯ. ಇದುವರೆಗೂ ನಿಮ್ಮನ್ನು ಕಾಡಿಸಿದ ಪೀಡಿಸಿದ ಎಲ್ಲ ಪಾಪದ ಬಂಧನಗಳು, ಹಾಲೆಲೂಯ, ಈ ಕ್ಷಣವೇ ಯೇಸುವಿನ ನಾಮದಲ್ಲಿ, ಹಾಲೆಲೂಯ, ಓ ಸ್ತೋತ್ರ, ಮುರಿಯಲ್ಪಡಲಿ ಇನ್ ದ ನೇಮ್ ಆಫ್ ಜೀಸಸ್. ಹಾಲೆಲೂಯ. ಪಾಪದ ಬಂಧನದಲ್ಲಿ ಸಿಕ್ಕಿ ಒದ್ದಾಡುತ್ತಾ ಇರುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸ್ತೇವೆ. ಈ ಕ್ಷಣವೇ ಒಂದು ಬಿಡುಗಡೆ ಉಂಟಾಗಲಿ ಸ್ವಾಮಿ. ಈ ಕ್ಷಣವೇ ದೇವರೇ ಸ್ತೋತ್ರ, ಒಂದು ಬಿಡುಗಡೆ ಉಂಟಾಗ್ಲಪ್ಪ. ಒಂದು ಅದ್ಭುತ ನಡೆಯಲಿ. ಹಾಲೆಲೂಯ. ದೇವರೇ, ನಿನ್ನ ವಾಕ್ಯಕ್ಕೆ ಮಹತ್ವ ಕೊಡುವಂತೆ, ಓ ಸ್ತೋತ್ರ, ಆತ್ಮಿಕ ಕಾರ್ಯಗಳಿಗೆ ಮಹತ್ವ ಕೊಡುವಂತೆ, ಓ ಸ್ತೋತ್ರ, ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಎಲ್ಲರಿಗೆ ಕೃಪೆ ಕೊಡ್ರಪ್ಪ. ಯವನಸ್ಥರಿಗಾಗಿ ಪ್ರಾರ್ಥಿಸ್ತೇವೆ. ಹಾಲೆಲೂಯ. ಓ ವಿಶೇಷವಾದ ಕೃಪೆ ಉಂಟಾಗಲಿ ಸ್ವಾಮಿ. ಓ ಸ್ತೋತ್ರ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಒಂದೊಂದು ಯೌವನಸ್ಥರ ಹೃದಯದಲ್ಲಿ ನಿಮ್ಮ ವಾಕ್ಯಗಳು ಬಿತ್ತಲ್ಪಡಲಿ ಸ್ವಾಮಿ. ನಮ್ಮನ್ನು ಕಾಪಾಡ್ರಿ ದೇವರೇ. ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವಂತೆ, ನಮ್ಮನ್ನು ಪ್ರಿಪೇರ್ ಮಾಡಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ಪರಿಶುದ್ಧವಾದ ಜೀವಿತವನ್ನು ಕಾಪಾಡಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತವನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತವನ್ನು ಬದಲಾಯಿಸಿದ್ದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನೇ, ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಅನೇಕ ಅದ್ಭುತ ಸಾಕ್ಷಿ ಕೇಳುವುದಕ್ಕೆ ನಮಗೆ ಸಹಾಯ ಮಾಡಲಿಕ್ಕಿದೆಯಾ. ನೀನು ಅದ್ಭುತ ಮಾಡ್ರಪ್ಪ. ಈ ಆನ್ಲೈನ್ ಆರಾಧನೆಯಲ್ಲಿ ದೇವರೇ ಸ್ತೋತ್ರ, ನಮ್ಮೊಂದಿಗೆ ಭಾಗಿಯಾದ ಎಲ್ಲ ಕುಟುಂಬಗಳನ್ನು ನಾನು ಬ್ಲೆಸ್ ಮಾಡ್ತಾ ಇದ್ದಾನೆ ಸ್ವಾಮಿ. ಅವರು ಮಾಡುವ ಕೆಲಸಗಳನ್ನು, ಪ್ರಯಾಸಗಳನ್ನು ನೀವು ಆಶೀರ್ವದಿಸ್ರಿ. ಅವರ ಕೆಲಸಕ್ಕೆ ಹೋಗುವಾಗ ಬರುವಾಗ ಶುಭ ಉಂಟಾಗಲಿ. ಶರೀರದಲ್ಲಿ ಒಳ್ಳೆ ಆರೋಗ್ಯ ಉಂಟಾಗ್ಲಪ್ಪ. ದೇವರೇ ಸ್ತೋತ್ರ, ಎಲ್ಲ ರೋಗ ರುಜಿನಗಳಿಂದ ತಪ್ಪಿಸಿ ಕಾಪಾಡ್ರೆ. ನಿನ್ನ ಮಕ್ಕಳು ಯಾವ್ಯಾವ ವಿಷಯದಲ್ಲಿ ಒಂದು ಬಿಡುಗಡೆಗಾಗಿ ಕಾದಿದ್ದಾರೋ ಒಂದೊಂದು ವಿಷಯದಲ್ಲಿ ಬಿಡುಗಡೆ ಉಂಟಾಗಲೆಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನೀವು ಅದ್ಭುತ ಮಾಡಿರಿ, ನೀವು ನಡೆಸ್ರಿ, ನೀವೇ ಆಳ್ವಿಕೆ ಮಾಡಿರಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಎಲ್ಲರೂ ಒಟ್ಟಾಗಿ ಹೇಳೋಣ, ಆಮೇನ್.